ನದಿ ನೀರಿನಿಂದ ದರ್ಗಾ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಮನ್ಸೂರ ಶಾ ಅಲಿ ದರ್ಗಾ ನೀರಿನಲ್ಲಿ ಮುಳುಗಡೆಯಾಗಿರುವಂಥದ್ದು. ಎಕ್ಸಂಬ ಗ್ರಾಮದ ಮುಲ್ಲಂಕಿಯಲ್ಲಿರುವಂತಹ ದರ್ಗಾ ಇದು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಮುಲ್ಲಂಕಿ ದೂದ್ಗಂಗಾ ನೀರು ಬಿಟ್ಟಿರುವಂತಹ ಹಿನ್ನೆಲೆ ಮುಳುಗಡೆಯಾಗಿದೆ. ಕಲ್ಲೋಳ ಗ್ರಾಮದ ದತ್ತ ಮಂದಿರವೂ ಕೂಡ ಮುಳುಗಡೆಯಾಗಿದೆ. ಕೃಷ್ಣಾ ನದಿ ನೀರು ಬಿಟ್ಟಿರುವಂತಹ ಹಿನ್ನೆಲೆ ಮುಳುಗಡೆಯಾಗಿದ್ದು ನದಿಗೆ ಇಳಿಯದಂತೆ ಜಿಲ್ಲಾಡಳಿತದಿಂದ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಪ್ರಮುಖವಾಗಿ ಈಗಾಗಲೇ ನದಿ ನೀರಿನಿಂದ ದರ್ಗಾ ಮುಳುಗಿರುವಂಥದ್ದು. ಈಗಾಗಲೇ ಮುಳ್ಳಾಂಕಿಯಲ್ಲಿ ದರ್ಗಾ ಮುಳುಗಡೆಯಾಗಿದೆ. ಅತಿ ಹೆಚ್ಚಾಗಿ ನೀರನ್ನು ಬಿಟ್ಟಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ದರ್ಗಾ ಮುಳುಗಡೆಯಾಗಿದೆ. ಇನ್ನು ನದಿ ತೀರದ ಆ ಭಾಗದ ಜನರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ನದಿಗೆ ಇಳಿಬಾರದು ಅಂತ. ಯಾಕಂದರೆ ನದಿಯ ನೀರಿನ ಮಟ್ಟ ಮತ್ತಷ್ಟು ಹೆಚ್ಚಾಗುವಂತಹ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಆ ಸುತ್ತಮುತ್ತಲಿನ ಭಾಗದ ಗ್ರಾಮಸ್ಥರಿಗೆ ಈಗಾಗಲೇ ಎಚ್ಚರಿಕೆಯನ್ನು ನೀಡಲಾಗಿದೆ. ನದಿ ನೀರಿನಿಂದ ದರ್ಗಾ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಮನ್ಸೂರ ಶಾ ಅಲಿ ದರ್ಗಾ ನೀರಿನಲ್ಲಿ ಮುಳುಗಡೆಯಾಗಿರುವಂಥದ್ದು. ಎಕ್ಸಂಬ ಗ್ರಾಮದ ಮುಲ್ಲಂಕಿಯಲ್ಲಿರುವಂತಹ ದರ್ಗಾ ಇದು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಮುಲ್ಲಂಕಿ ದೂದ್ಗಂಗಾ ನೀರು ಬಿಟ್ಟಿರುವಂತಹ ಹಿನ್ನೆಲೆ ಮುಳುಗಡೆಯಾಗಿದೆ. ಕಲ್ಲೋಳ ಗ್ರಾಮದ ದತ್ತ ಮಂದಿರವೂ ಕೂಡ ಮುಳುಗಡೆಯಾಗಿದೆ. ಕೃಷ್ಣಾ ನದಿ ನೀರು ಬಿಟ್ಟಿರುವಂತಹ ಹಿನ್ನೆಲೆ ಮುಳುಗಡೆಯಾಗಿದ್ದು ನದಿಗೆ ಇಳಿಯದಂತೆ ಜಿಲ್ಲಾಡಳಿತದಿಂದ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಪ್ರಮುಖವಾಗಿ ಈಗಾಗಲೇ ನದಿ ನೀರಿನಿಂದ ದರ್ಗಾ ಮುಳುಗಿರುವಂಥದ್ದು. ಈಗಾಗಲೇ ಮುಳ್ಳಾಂಕಿಯಲ್ಲಿ ದರ್ಗಾ ಮುಳುಗಡೆಯಾಗಿದೆ. ಅತಿ ಹೆಚ್ಚಾಗಿ ನೀರನ್ನು ಬಿಟ್ಟಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ದರ್ಗಾ ಮುಳುಗಡೆಯಾಗಿದೆ. ಇನ್ನು ನದಿ ತೀರದ ಆ ಭಾಗದ ಜನರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ನದಿಗೆ ಇಳಿಬಾರದು ಅಂತ. ಯಾಕಂದರೆ ನದಿಯ ನೀರಿನ ಮಟ್ಟ ಮತ್ತಷ್ಟು ಹೆಚ್ಚಾಗುವಂತಹ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಆ ಸುತ್ತಮುತ್ತಲಿನ ಭಾಗದ ಗ್ರಾಮಸ್ಥರಿಗೆ ಈಗಾಗಲೇ ಎಚ್ಚರಿಕೆಯನ್ನು ನೀಡಲಾಗಿದೆ.